ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವೇನಾದರೂ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಿರೋದಾದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಏರ್ ಸ್ಟ್ರೈಟ್ ಮಾಡ್ತಾ ಇದ್ದೀನಿ. ಹೇಗೆ ಏರ್ ಸ್ಟ್ರೈಟ್ನರ್ನ ಬಳಸ್ಕೊಂಡು ಮನೆಯಲ್ಲೇ ಸ್ಟ್ರೈಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಐಕಾನಿಕ್ ಮೀ ಅನ್ನೋ ಬ್ರ್ಯಾಂಡ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ಟ್ರೈಟ್ನಿಂಗ್ಗೆ. ಬನ್ನಿ ನೋಡೋಣ ಹೇರ್ ಸ್ಟ್ರೈಟ್ ಮಾಡೋಕ್ಕೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಅಂತ. ಇದೊಂದು ಮಷೀನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ನಾರ್ಮಲ್ ಕೋಂಬ್, ಇದು ಎಲ್ಲರ ಮನೇಲಿ ಇರುತ್ತೆ. ಇನ್ನೊಂದು ಕ್ಲಿಪ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು ರಿಬ್ಬನ್ನು, ಹೇರ್ ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ. ಇದೇನು ಅಷ್ಟೊಂದು ಚೆನ್ನಾಗಿಲ್ಲ. ನಾನು ಬಂದು ಯೂಸ್ ಮಾಡೋದು ಲೋರಿಯಲ್ ಪ್ಯಾರಿಸ್ ಅವರ ಎಕ್ಸ್ಟ್ರಾರ್ಡಿನರಿ ಏರ್ ಆಯಿಲ್ ಸೀರಮ್ನ ಯೂಸ್ ಮಾಡೋದು. ಇದೇನು ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ತಗೊಂಡಿದ್ದೀನಲ್ಲ ಹಾಗಾಗಿ ಖಾಲಿ ಆಗಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಖಾಲಿ ಆದಮೇಲೆ ನಾನೇನು ಇನ್ನೊಂದ್ಸಲ ತರಿಸ್ಕೊಳ್ಳಲ್ಲ ಇದನ್ನು. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ, ಇದೇನು ಅಷ್ಟೊಂದು ಚೆನ್ನಾಗಿಲ್ಲ, ನನ್ನ ಒಂದು ಹೇರ್ಗೆ ಇದೇನು ಅಷ್ಟೊಂದು ಸೆಟ್ ಆಗಲಿಲ್ಲ, ಹಾಗಾಗಿ ನಾನು ಇದನ್ನು ತರಿಸ್ಕೊಳ್ಳಲ್ಲ. ಇಷ್ಟು ಐಟಮ್ ನಮಗೆ ಇಷ್ಟು ಎಕ್ವಿಪ್ಮೆಂಟ್ಸ್ ನಮಗೆ ಬೇಕಾಗಿದೆ. ಬನ್ನಿ ಹೇಗೆ ಏರ್ ಸ್ಟ್ರೈಟ್ ಮಾಡ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ನೋಡೋಣ. ಗೈಸ್, ಇನ್ನೊಂದು ಫಸ್ಟ್ ಥಿಂಗ್ ಹೇಳ್ಬೇಕಂದ್ರೆ, ನೀವು ಫ್ರೆಶ್ ಏರಲ್ಲಿ ಟ್ರೈ ಮಾಡಿದ್ರೆ ಸ್ಟ್ರೈಟ್ನಿಂಗ್ ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ಫ್ರೆಶ್ ಏರಲ್ಲಿ ಮಾಡಿದ್ರೆ ಆಫ್ಟರ್ ಬಾತ್ ಮಾಡಬೇಕು, ಚೆನ್ನಾಗಾಗುತ್ತೆ ಹೇರ್ ಸ್ಟ್ರೈಟ್ನಿಂಗ್. ಇನ್ನೊಂದು, ನಿಮ್ಮ ಒಂದು ಹೇರಲ್ಲಿ ಯಾವುದೇ ಒಂದು ಆಯಿಲಿನೆಸ್ ಇರಬಾರ್ದು. ಫ್ರೆಶ್ ಏರಲ್ಲಿ ಟ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನಿಮ್ಮ ಒಂದು ಹೇರಲ್ಲಿ ವೆಟ್ ಕೂಡ ಇರಬಾರ್ದು. ನೀವು ಏರ್ ಸ್ಟ್ರೈಟ್ ಮಾಡಬೇಕಾದ್ರೆ ವೆಟ್ ಇದ್ದರೆ ಒಂಚೂರು ಸ್ಟ್ರೈಟ್ ಪರ್ಫೆಕ್ಟಾಗಿ ಕುತ್ಕೊಳ್ಳಲ್ಲ. ಹಾಗಾಗಿ ಈಗ ನಾನು ಆಲ್ರೆಡಿ ಸ್ನಾನ ಮಾಡಿಕೊಂಡು ಡ್ರೈಯರ್ ಯೂಸ್ ಮಾಡಿದ್ದೀನಿ, ಸ್ವಲ್ಪ ಸೀರಮ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬನ್ನಿ ಹೇಗೆ ಸ್ಟ್ರೈಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೋಡೋಣ. ಫಸ್ಟು ನಾನು ಹೇರ್ನ ತಗೊಳ್ತಾ ಇದ್ದೀನಿ. ಆಲ್ರೆಡಿ ಬಿಡಿಸ್ಕೊಂಡಿದ್ದೀನಿ. ಸ್ವಲ್ಪ ಈ ಥರ ಎರಡು ಪಾರ್ಟಿಷನ್ ಆಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ ಹೇರ್ನ. ಒಂದಕ್ಕೆ ರಿಬ್ಬನ್ ಹಾಕ್ತಾ ಇದ್ದೀನಿ, ಈ ಕಡೆ ಒಂದು ಸೈಡ್ಗೆ ರಿಬ್ಬನ್ ಹಾಕ್ಕೊಳ್ತಾ ಇದ್ದೀನಿ ಈ ಥರ. ಇನ್ನೊಂದು ಸೈಡು ನೋಡಿ, ಈ ಥರ ಸ್ವಲ್ಪ ಏರ್ನ ತೊಗೊಬೇಕು, ಆವಾಗ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ಜಾಸ್ತಿ ಏರ್ ತೊಗೊಂಡ್ರಿ ಅಂದರೆ ಹೇರ್ ಚೆನ್ನಾಗಿ ಸ್ಟ್ರೈಟ್ ಆಗಲ್ಲ, ಅದಕ್ಕೆ ಸ್ವಲ್ಪ ಏರ್ನ ತಗೊಂಡು ಸ್ಟ್ರೈಟ್ ಮಾಡಬೇಕು. ಈಗ ಸ್ವಲ್ಪ ಏರ್ನ ತಗೊಂಡಿದ್ದೀನಿ, ಇನ್ನು ಮಿಕ್ಕಿದ ಏರ್ನ ಸ್ವಲ್ಪ ಈ ಥರ ತೂಪ್ ಥರ ಕಟ್ಬಿಟ್ಟು ಇಲ್ಲಿ ಕ್ಲಿಪ್ ಮಾಡ್ತಾ ಇದ್ದೀನಿ. ನಂದು ಆಲ್ರೆಡಿ ಸ್ಟ್ರೈಟ್ ಹೇರೆ, ಬಟ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಸ್ಕ್ಯಾಲ್ಪಿಂದ 1 ಇಂಚು ದೂರ ಇಟ್ಕೊಳ್ಳಿ ಮಿಷಿನ್ನ. ನಿಧಾನಕ್ಕೆ ಮೂವ್ ಮಾಡ್ಕೊಂಬನ್ನಿ. ಈ ಥರ ನಿಧಾನಕ್ಕೆ ಮೂವ್ ಮಾಡಿದ್ರೆ, ಸ್ವಿಚ್ ಹಾಕಿಲ್ಲ ಗೈಸ್, ಆವಾಗಲೇ ಹಾಕಿದ್ದೆ, ಸ್ವಿಚ್ ಹಾಕಿಲ್ಲ. ಓಕೆ, ನೆಕ್ಸ್ಟ್ ಮಾಡೋಣ ಬನ್ನಿ. ಫಸ್ಟಿಂದನೇ ಇಷ್ಟು ಏರ್ನ ತೊಗೊಂಡಿದ್ದೀನಿ, ಈಗ ಸ್ವಿಚ್ ಹಾಕಿದ್ದೀನಿ. ಈಗ ನಿಧಾನಕ್ಕೆ ಮೂವ್ ಮಾಡಬೇಕು, ಸ್ಕ್ಯಾಲ್ಪಿಂದ 1 ಇಂಚು ದೂರ. ಇದನ್ನ ನಾರ್ಮಲ್ ಆಗಿ ಮುಟ್ಬೋದು, ಹೊರಗಡೆ ಏನು ಸುಡಲ್ಲ. ನಿಧಾನಕ್ಕೆ ಮೂವ್ ಮಾಡಬೇಕು. ಫಾಸ್ಟಾಗಿ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ಒಂದು ಹೇರ್ ಸ್ಟ್ರೈಟ್ನರ್ ಸಿಗಲ್ಲ. ಈ ಥರ ನಿಧಾನಕ್ಕೆ ಮೂವ್ ಮಾಡಿಬಿಟ್ಟು ಈ ಥರ ಒಂದು ಟ್ವಿಸ್ಟ್ ಮಾಡಿ. ಈ ಥರ ಟ್ವಿಸ್ಟ್ ಮಾಡಿದ್ರೆ ಒಂದು ನ್ಯಾಚುರಲ್ ಹೇರ್ ಸ್ಟ್ರೈಟ್ನರ್ ಲುಕ್ ಸಿಗುತ್ತೆ. ಈ ಥರ ನೋಡಿ, ತುಂಬ ಹಾಗೆ ಸ್ಟ್ರೈಟಿಂಗ್ ಬಿಟ್ಬಿಟ್ರೆ ಅದೇನೋ ಒಂಥರ ಸ್ಟ್ರೈಟ್ ಮಾಡಿಸಿದ್ದೀವಿ ಅನ್ನೋ ಒಂದು ಫೀಲ್ ಎಲ್ಲರಿಗೂ ತೋರಿಸ್ತಾ ಇರುತ್ತೆ. ಹಾಗಾಗಿ ಈ ಥರ
ಒಂದು ಟ್ವಿಸ್ಟ್ ಮಾಡಿಬಿಟ್ರೆ ಈ ಥರ ಸ್ಟ್ರೈಟ್ನರ್ ಸಿಗುತ್ತೆ ನೋಡಿ. ಒಂದೇ ಒಂದು ಸ್ವೈಪಲ್ಲೇ ಸ್ಟ್ರೈಟ್ ಆಗಿದೆ ಹೇರು. ಈಗ ಈ ಹೇರ್ನ ಹಿಂದೆ ಹಾಕೊಳ್ಳಿ, ಇಲ್ಲಿರೋ ಹೇರ್ನ ಸ್ವಲ್ಪ ತಗೊಳ್ಳಿ. ಸ್ವಲ್ಪ ಹೇರ್ ತಗೊಂಡ್ರೆ ಹೇರ್ ತುಂಬ ಚೆನ್ನಾಗಿ ಸ್ಟ್ರೈಟ್ ಆಗುತ್ತೆ. ಮತ್ತೆ ಈ ಒಂದು ಹೇರ್ನ ಇಲ್ಲಿ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೆಕ್ಯೂರ್ ಮಾಡಿದ್ದೀನಿ. ಈಗ ನಿಧಾನಕ್ಕೆ ಮಾಡೋಣ. ಒಂದು ಕೈಯಲ್ಲಿ ಕೊಂಬು, ಇನ್ನೊಂದು ಕೈಯಲ್ಲಿ ಕೊಂಬ್, ಇನ್ನೊಂದು ಕೈಯಲ್ಲಿ ಸ್ಟ್ರೈಟ್ನರ್ನ ನಿಧಾನಕ್ಕೆ ಮೂವ್ ಮಾಡಿ. ನಿಧಾನಕ್ಕೆ ಮಾಡಿದ್ರೆ ಮಾತ್ರ ಇದು ಒಳ್ಳೆ ಒಂದು ಸ್ಟ್ರೈಟ್ನರ್ ಲುಕ್ನ ಕೊಡುತ್ತೆ, ಇಲ್ಲಾಂದರೆ ಫಾಸ್ಟಾಗಿ ಮಾಡಿದ್ರೆ ಕೊಡಲ್ಲ. ಈ ಥರ ಅಗೇನ್ ಇಲ್ಲಿ ಟ್ವಿಸ್ಟ್ ಮಾಡಿ. ಈ ಥರ ಇದೆ ನೋಡಿ, ಈ ಥರ ಇದೆ. ನಾನು ಬಂದ್ಬಿಟ್ಟು ಲೇಯರ್ ಕಟ್ ಮಾಡಿಸಿದ್ದೀನಿ, ಹಾಗಾಗಿ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಈಗ ಮತ್ತೆ ಇಲ್ಲಿರೋ ಏರ್ನ ಸ್ವಲ್ಪ ತಗೊಂಡು ಇದನ್ನ ಇಲ್ಲಿ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಸೇಮ್ ಅದೇ ಥರನೇ ಒಂದು ಕೈಯಲ್ಲಿ ಕೋಮ್, ಇನ್ನೊಂದು ಕೈಯಲ್ಲಿ ಸ್ಟ್ರೈಟ್ನರ್ನ ನಿಧಾನಕ್ಕೆ ಮೂವ್ ಮಾಡ್ಕೊಂಡು ಬರಬೇಕು. ಈ ಥರ ನಿಧಾನಕ್ಕೆ ಮೂವ್ ಮಾಡಿಕೊಂಡು ಈ ಥರ ಟ್ವಿಸ್ಟ್ ಮಾಡಿಬಿಟ್ಟು ನಿಧಾನಕ್ಕೆ ಬಿಟ್ಟರೆ ಈ ಥರ ಒಂದು ಕರ್ಲ್ಸ್ ನಿಮಗೆ ಸಿಗುತ್ತೆ ನೋಡಿ. ನೋಡೋಕ್ಕೆ ನ್ಯಾಚುರಲ್ ಆಗಿದೆ ನೋಡಿ, ನೋಡಿ ನ್ಯಾಚುರಲ್ ಆಗಿದೆ ಇದನ್ನು ನೋಡೋಕ್ಕೆ. ಇಲ್ಲಿ ಜಾಸ್ತಿ ಆಗಿದೆ ಈ ಸೆಕ್ಷನಲ್ಲಿ ಏರು, ಮಾಡೋಣ. ನಿಧಾನಕ್ಕೆ ಮೂವ್ ಮಾಡಬೇಕು. ಈ ಥರ ನಿಧಾನಕ್ಕೆ ಮೂವ್ ಮಾಡಿದ್ರೆ ಒಂದು ಒಳ್ಳೆ ಸ್ಟ್ರೈಟ್ ಲುಕ್ ಸಿಗುತ್ತೆ ನಿಮಗೆ. ಈ ಥರ ಮಾಡಿಬಿಟ್ಟು ಒಂದು ಟ್ವಿಸ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಒಂದು ನಿಮಿಷ ಈ ಥರ ಇಟ್ಕೊಳ್ಳಿ. ನೋಡಿ ಟ್ವಿಸ್ಟ್ ಆಯಿತು, ಎಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ ನೋಡಿ ಹೇರ್. ನೋಡಿ ಯಾವ ಥರ ಒಂದು ಪರ್ಫೆಕ್ಟ್ ಒಂದು ಸ್ಟ್ರೈಟ್ನಿಂಗ್ ಸಿಗ್ತಾ ಇದೆ ನಿಮ್ಮ ಹೇರ್ಗೆ. ಇದಕ್ಕೂ ವ್ಯತ್ಯಾಸ ನೋಡಿ. ಇದನ್ನು ಬಿಡ್ತೀನಿ ನೋಡಿ ಹೇಗಿದೆ ಅಂತ.
ಇನ್ನು ಮುಂದೆ ನಿಮಗೆ ಸ್ವಲ್ಪ ಬೌನ್ಸಿಯಾಗಿ ಕಾಣಬೇಕು ಅಂತ ಹೇಳಿದಾಗ ಹೇರ್ನ ಒಂದಿಷ್ಟು ಮುಂದ್ಗಡೆ ಇರೋ ಹೇರ್ನ ತೆಗ್ದ್ಬಿಟ್ಟು ಈ ಥರ ಹಿಂದಕ್ಕೆ ಮಾಡ್ಕೊಳ್ಳಿ. ಹಿಂದಕ್ಕೆ ಈ ಥರ ನಿಧಾನಕ್ಕೆ ಮೂವ್ ಮಾಡಿ. ಕ್ಯಾಮ್ರಾಮ್ಯಾನ್ ಯಾರು ಇಲ್ಲ ಗೈಸ್, ನಾನೇ ಮಾಡ್ಕೊಳ್ತಿದ್ದೀನಿ. ಈ ಥರ ನಿಧಾನಕ್ಕೆ ಮೂವ್ ಮಾಡಿದ್ರೆ ಒಂದು ಬೌನ್ಸಿ ಲುಕ್ ಸಿಗುತ್ತೆ. ಇದು ಕ್ಯಾಮ್ರಾ ನೋಡ್ಕೊಂಡು ಮಾಡೋದ್ರಿಂದ ನನಗೆ ಕ್ಯಾಮ್ರಾ ನೋಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ಆಗ್ತಾಯಿಲ್ಲ, ಕನ್ನಡಿ ಆ ಕಡೆ ಇದೆ, ಹಾಗಾಗಿ ಈ ಕಡೆ ಸೈಡ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿದೆ ಹೇರ್ ಸ್ಟ್ರೈಟ್ ಮಾಡಿದ್ದು. ಈ ಕಡೆ ನಾರ್ಮಲ್, ನಾನು ಯಾವುದೇ ಥರ ಸ್ಟ್ರೈಟ್ ಮಾಡಿಲ್ಲ. ಈ ಕಡೆ ಕೂಡ ಮಾಡ್ಕೊಂಡು ಬರ್ತೀನಿ ಪಟಾಫಟ್ ಅಂತ. ಓಕೆ ಗಾಯ್ಸ್, ಈ ಕಡೆ ನಾನು ಸ್ಟ್ರೈಟ್ ಮಾಡ್ಕೊಂಡು ಬರ್ತೀನಿ, ವೆಯ್ಟ್ ಮಾಡಿ. ಇವತ್ತು ನಾನು ಇಷ್ಟೊಂದು ಫ್ರೀಯಾಗಿ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ರೀಸನ್ ನನ್ನ ಮಗಳು ಇಲ್ಲ ಫ್ರೆಂಡ್ಸ್. ನನ್ನ ಮಗಳನ್ನ ನನ್ನ ತಂಗಿ ಎತ್ಕೊಂಡು ಹೋಗಿದ್ದಾಳೆ ಅವ್ರ ಮನೆಗೆ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ನಾನೇನು ಪ್ರೋ ಮ್ಯಾಕ್ಸ್ ಅಲ್ಲ ಫ್ರೆಂಡ್ಸ್, ನನಗೇನು ಗೊತ್ತಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನಾನು ಹೇಗೆ ಸ್ಟ್ರೈಟ್ ಮಾಡ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ಅಷ್ಟೇ ಹೇಳಿದ್ದೀನಿ, ನಾನು ಹೀಗೆ ಮಾಡಿ ಅಂತ. ಬಟ್ ನನಗೆ ಗೊತ್ತಿರೋ ಕೆಲವು ಟಿಪ್ಸ್ನ ಶೇರ್ ಮಾಡಿದ್ದೀನಿ ಅಷ್ಟೇ ನಿಮ್ಮ ಹತ್ರ. ನನ್ಗೆ ಗೊತ್ತಿರೋ ಪ್ರಕಾರ ಇದರಲ್ಲಿ ಒಂದು 20 ಮಿನಿಟ್ಸಲ್ಲಿ ನಾವು ಒಂದು ಒಳ್ಳೆ ಲುಕ್ಕನ್ನು ಕ್ರಿಯೇಟ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಈ ಥರ ಇದನ್ನು ಹಿಂದಕ್ಕೆ ಹಾಕ್ಕೊಳ್ತೀನಿ. ನಾನು ಮದುವೆ ಆದಮೇಲೆ ಪರ್ಮನೆಂಟ್ ಹೇರ್ ಸ್ಟ್ರೈಟ್ ಮಾಡಿಸಿದ್ದೆ 3000 ಕೊಟ್ಟು ಬ್ಯಾಂಗ್ಳೂರಲ್ಲಿ. ನಾನು ನಮ್ಮ ಅಕ್ಕ ಹೋಗ್ಬಿಟ್ಟು ಇಬ್ಬರು ಮಾಡಿಸಿದ್ವಿ. 6000 ತೊಗೊಂಡಿದ್ರು. ಬಟ್ ಅದು ನನಗೆ ಕರೆಕ್ಟಾಗಿ ಇದ್ದಿದ್ದು 3 ಮಂತ್ಸ್ ಕೂಡ ಇಲ್ಲ. ಸುಮ್ಮನೆ ಅದು ದುಡ್ಡೆಲ್ಲ ಅದಕ್ಕೆ ಹಾಕ್ಕೊಂಡು ವೇಸ್ಟ್ ಮಾಡಿಬಿಟ್ಟೆ. ನೀವು ಯಾರಾದರೂ ಆ ಥರ ಮಾಡೋರಿದ್ರೆ ಬೇಡ ಆ ರೀತಿ ಮಾಡೋದು. ಮಾಡಲ್ ಆಗಿದ್ದರೆ ಆ ಥರ ಮಾಡ್ಬೋದು, ಆ ಥರ ಮಾಡಿಸ್ಕೊಬೋದು. ಮನೇಲಿರೋದಕ್ಕೆ ನಮಗೇನಕ್ಕೆ ಅವೆಲ್ಲ. ಓಕೆ ಫ್ರೆಂಡ್ಸ್, ನಾನು ಇವಾಗ ಸ್ಟ್ರೈಟ್ ಮಾಡಿದ್ದೀನಿ, ನೋಡಿ ಹೇಗಿದೆ ಅಂತ. ನ್ಯಾಚುರಲ್ ಆಗಿದೆ. ಸ್ಟ್ರೈಟ್ನರ್ಗಿಂತ ಕರ್ಲರ್ ಅಂತಲೇ ಹೇಳ್ಬೋದು. ಕಲ್ ಚೆನ್ನಾಗಿ ಬಂದಿದೆ ಹೆಂಡಲ್ಲಿ ನೋಡಿ. ಈ ಥರ ಹಾಕ್ಕೊಂಡ್ರೆ ಫ್ರೀ ಹೇರ್ ಸ್ಟೈಲ್, ಯಾವುದೇ ರೀತಿ ಹೇರ್ ಸ್ಟೈಲ್ ಕೂಡ ನೀವು ಟ್ರೈ ಮಾಡ್ಬೋದು. ನೋಡಿ ಹೇಗಿದೆ ಅಂತ. ಸ್ಟ್ರೈಟ್ನರ್ ಅಂತ ಹೇಳೋದಕ್ಕಿಂತ ಕರ್ಲ್ ಅಂತಲೇ ಹೇಳ್ಬೋದು. ಕರ್ಲ್ ಚೆನ್ನಾಗಾಗಿದೆ ಹೆಂಡಲ್ಲಿ, ಒಂದು ನ್ಯಾಚುರಲ್ ಲುಕ್ ಸಿಗುತ್ತೆ ಅಷ್ಟೇ. ಈ ಥರ ಮಾಡೋದ್ರಿಂದ ಸ್ಟ್ರೈಟ್ ಮಾಡಿಕೊಂಡ್ರೆ ಏನೋ ಒಂಥರ. ನನಗೆ ಅಷ್ಟೊಂದು ಸ್ಟ್ರೈಟ್ ಇಷ್ಟ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಪೋನಿಟೈಲ್ ಹಾಕಿ ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸುತ್ತೆ ಹೇರ್ ಅಂತ. ನಾನು ಫ್ರಂಟಲ್ಲಿ ಯಾವುದೇ ಒಂದು ಸ್ಟ್ರೈಟ್ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಫ್ರಂಟಲ್ಲಿ ಸ್ಟ್ರೈಟ್ ಮಾಡಿಲ್ಲ. ಈ ಥರ ಕಾಣಿಸ್ತಿದೆ ಪೋನಿಟೈಲ್ ಹಾಕಿದಾಗ. ಮಿಚ್ಬಿಡೋಣ.
ಓಕೆ ಗಾಯ್ಸ್, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಸ್ಟ್ರೈಟ್ ಮಾಡ್ಕೊಬೋದು ಅಂತ ಮನೇಲೇ ನಾವು. ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.